ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ಯೇಸು ಸ್ವಾಮಿ ನಿಮಗೆ ಮಹಿಮೆ ಆಗಲಿ. ಈ ರಾತ್ರಿ ವೇಳೆಯಲ್ಲಿ ಸ್ವಾಮಿ ದೇವರೇ ಕೊಟ್ಟಂತ ಈ ಸ್ವಾಮಿ ವಾಕ್ಯಕ್ಕಾಗಿ ಸ್ತೋತ್ರಪ್ಪ. ಇದರೊಂದಿಗೆ ನೀವು ಮಾತನಾಡಿರ್ತದೆ ಆದ ದೇವರೇ, ಎಷ್ಟೋ ಸ್ವಾಮಿ ರೋಗಿಗಳಿಗೆ ಗುಣಪಡಿಸಿದಂತ ದೇವರೇ, ನಿಮಗೆ ಮಹಿಮೆಯಾಗಲಿ. ಪವಿತ್ರಾತ್ಮರೇ, ನೀವು ಸಕಲ ವಿಷಯದಲ್ಲಿ ಸ್ವಾಮಿ ನಡೆಸುವಂತ ದೇವರು ಸ್ವಾಮಿ. ಈ ವಾಕ್ಯದೊಂದಿಗೆ ನೀವು ಮಾತನಾಡಿ ನಾವು ಕೇಳುತ್ತೇವೆ ಯೇಸು ಸ್ವಾಮಿ ನಾಮದಲ್ಲಿ ತಂದೆ. ಮತ್ತಾಯನ್ ಬರೆದ ಮಾರ್ಕನ್ ಬರೆದ ಸುವಾರ್ತೆ 5ನೇ ಅಧ್ಯಾಯ, ಅದರಲ್ಲಿ 21ನೇ ವಚನವನ್ನ ಇಲ್ಲಿ ಯೇಸು ಸತ್ತ ಹುಡುಗಿಯನ್ನು ಬದುಕಿಸಿದ್ದು ಮತ್ತು ಒಂದು 12 ವರ್ಷದ ರಕ್ತ ಕುಸಮಿ ರೋಗಿ ಒಂದು ಸ್ತ್ರೀಯನ್ನ ಗುಣಪಡಿಸಿದ್ದು ದೇವರ ವಾಕ್ಯವನ್ನು ನೋಡೋಣ. ಯೇಸು ತಿರುಗಿ ದೋಣಿಯಲ್ಲಿ ಈಚೆ ದಡಕ್ಕೆ ಬಂದಾಗ ಜನರ ಬಹು ದೊಡ್ಡ ಗುಂಪಾಗಿ ಆತನ ಬಳಿಗೆ ಬಂದರು. ಯೇಸು ಸ್ವಾಮಿ ದೋಣಿಯಲ್ಲಿ ಪ್ರಯಾಣ ಮಾಡಿಕೊಂಡು ಈಚೆ ದಡಕ್ಕೆ ಬಂದಾಗ ಒಂದು ದೊಡ್ಡ ಗುಂಪು ಯೇಸು ಸ್ವಾಮಿಗೋಸ್ಕರ ಕಾಯ್ತಾರೆ. ಹಾಗಾಗಿ ಯೇಸು ಸ್ವಾಮಿ ಬರ್ತಿದ್ದಂಗೆನೆ ಒಂದು ದೊಡ್ಡ ಒಂದು ಗುಂಪನ್ನು ಯೇಸು ಸ್ವಾಮಿ ಜೊತೆಗೆ ಸೇರಿಕೊಂಡರು. ಹಾಲೆಲೂಯಾ. ಇಲ್ಲಿ ಒಂದು ಸಣ್ಣ ಹುಡುಗಿಯನ್ನ ಪ್ರಾಣ ಹೋಗಿದ್ದ ಹುಡುಗಿಯನ್ನ ಬದುಕಿಸಿದ್ದು ಅಂತ ದೇವರ ವಾಕ್ಯ ಸ್ಪಷ್ಟವಾಗಿ ಇಲ್ಲಿ ನೋಡಬಹುದು ನಾವು. ಈ ಕಾಲಘಟ್ಟದಲ್ಲೂ ಸಹ ದೇವರು ಅದೇ ರೀತಿಯಾಗಿ ಆ ನಂಬಿಕೆ ಇರುವಂತವರ ಕೈಯಿನಲ್ಲಿ ಮಾಡಿಸುವಂತವರಾಗಿದ್ದಾರೆ. ಯಾಕಂದ್ರೆ ಸೇವಕರು ಪ್ರಾರ್ಥನೆ ಮಾಡಿದಾಗ ಅದು ಗುಣವಾಗ್ತದೆ, ಸತ್ತವರು ಬದುಕಿದ್ದಾರೆ. ಯಾಕಂದ್ರೆ ನಾವು ಈ ಮಾರ್ಕನ ಬರೆದ ಸುವಾರ್ತೆಯಲ್ಲೇ ಇದೇ ಅಧ್ಯಾಯದಲ್ಲಿ ನೋಡುವಾಗ, ಲೋಕದ ಕಟ್ಟೆ ಕಡೆಯಲ್ಲಿ ಹೋಗಿ ಸುವಾರ್ತೆಯನ್ನ ಸಾರಿರಿ, ರೋಗಗಳನ್ನ ಸ್ವಸ್ಥತೆ ಮಾಡಿರಿ, ಅನೇಕ ಮಹತ್ ಕಾರ್ಯಗಳನ್ನ ನೀವು ನನ್ನ ಹೆಸರಿನಲ್ಲಿ ಮಾಡುವಾಗ ಅಲ್ಲಿ ಕಾರ್ಯಗಳನ್ನ ನಾನು ಮಾಡ್ತೇನೆ ಅಂತ ಹೇಳ್ತೇನೆ. ಇಲ್ಲಿ ಯಾಕೆ ಈ ಕಾಲಘಟ್ಟದಲ್ಲಿ ರೋಗಗಳು ಸ್ವಸ್ಥತೆಗಳು ಯಾಕೆ ಆಗುತ್ತಾ ಇಲ್ಲ? ಕೆಲವೊಂದು ಕಡೆ ಆಗ್ತಾ ಇದೆ, ಕೆಲವೊಂದು ಕಡೆ ಹಿಂದಿರುಗಿ ಬಂದು ಮತ್ತೆ ಅವರಿಗೆ ಆವರಿಸಿಕೊಳ್ತಾ ಇದೆ. ಯಾಕಂದ್ರೆ ದೇವರ ಮೇಲೆ ಇಟ್ಟಿರುವಂತ ನಂಬಿಕೆಯ ಕೊರತೆ ಆಗಿದೆ ಪ್ರಿಯನಾದ ದೇವರ ಮಗುವೆ. ಆಗ ಅಲ್ಲಿ ಒಬ್ಬ ಯಾಯೀರನು ಆ ಹುಡುಗಿ ತಂದೆಯಾಗಿದ್ದಾನೆ. ಅವನ ನಂಬಿಕೆ ಮೇರೆಗೆ ಅವನ ಮಗಳು ಬದುಕಿಕೊಂಡರು. ಇಲ್ಲಿ ಕೆಳಗೆ ನೋಡೋಣ ನಾವು. ಬಹು ದೊಡ್ಡ ಗುಂಪಾಗಿ ಆತನ ಬಳಿಗೆ ಬಂದರು. ಆತನು ಸಮುದ್ರದ ದಡದಲ್ಲಿ ಇದ್ದನು. ಆಗ ಸಭಾ ಮಂದಿರದ ಅಧಿಕಾರಿಗಳಲ್ಲಿ ಒಬ್ಬನಾದ ಯಾಯೀರನೆಂಬ ಒಬ್ಬ ಯೇಸುವನ್ನು ಕೊಂಡು ಆತನ ಪಾದಗಳಿಗೆ ಬಿದ್ದು, ನನ್ನ ಚಿಕ್ಕ ಮಗಳು ಈಗ ಸಾಯುತ್ತಾಳೆ, ನನ್ನ ಚಿಕ್ಕ ಮಗಳು ಸಾಯುತ್ತಾಳೆ. ಯಾಯೀರನ ನಂಬಿಕೆಯಾಗಿತ್ತು, ಯೇಸು ಸ್ವಾಮಿ ಬಂದರೆ ನನ್ನ ಮಗಳು ಬದುಕುತ್ತಾಳೆ, ಸತ್ತು ಹೋಗುತ್ತಾಳೆ ಮತ್ತು ಬದುಕುತ್ತಾಳೆ. ಆದರೆ ಆ ಪ್ರಾಣ ಹೋಗಿರೋ ಹುಡುಗಿ, ಈತನ ನಂಬಿಕೆ ಏನಾಗಿತ್ತು ಅಂದ್ರೆ, ಯೇಸು ಸ್ವಾಮಿ ಬಂದರೆ ಸಾಕು, ನನ್ನ ಮಗಳು ಗುಣವಾಗುತ್ತಾಳೆ. ಇವತ್ತು ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡುವಾಗ, ಹಾಲೆಲೂಯಾ, ನನ್ನ ಕುಟುಂಬ ಸಾವಿನ ದವಡೆಯಲ್ಲಿದ್ರೂ ಗುಣವಾಗುತ್ತಾರೆ, ಎಂತ ವಿಚಿತ್ರವಾದ ರೋಗಗಳಿದ್ರೂ ಗುಣವಾಗುತ್ತಾರೆ ಅಂತ ನಂಬಿಕೆಯವರು ಎಲ್ಲಾರು ಇದ್ದಾರೋ ಪ್ರಿಯನಾದ ದೇವರ ಮಗು? ಸ್ವಲ್ಪ ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತೇವೆ, ಕೆಲವೊಂದು ಸಮಯಗಳಲ್ಲಿ ನಂಬಿಕೆ ಹೊರಟು. ಯಾಕೆಂದ್ರೆ ಪ್ರಾರ್ಥನೆ ಮಾಡಿ ಹೋದಾಗ ಕೆಲವೊಂದು ಸಮಯದ ನಂತರ ನಾವು ಏನ್ ಮಾಡ್ತೇವೆ, ಮರ್ತೋಗ್ಬಿಡ್ತೇವೆ. ಹಾಲೆಲೂಯಾ. ಅಯ್ಯೋ, ಎಷ್ಟೋ ಪ್ರಾರ್ಥನೆ ಮಾಡಿದೆ, ಒಂದು ಉತ್ತರ ಇಲ್ಲ, ಅಲ್ಲಿ ಸೋತೋದು ಅಂತ ಅರ್ಥ. ನಿಮ್ಮ ನಂಬಿಕೆ ಬಹಳ ದೊಡ್ಡದು.
ನೋಹನಿಗೆ ಕೊಟ್ಟಂತ ನಂಬಿಕೆ ಏನಾಗಿತ್ತು? ಎಷ್ಟು ವರ್ಷ ಕಾಯ್ದಿದ್ದು? 120 ವರ್ಷಗಳ ಕಾಲ, ಹೆಚ್ಚು ಕಡಿಮೆ 100 ವರ್ಷ ಅಂತ ಹೇಳ್ತಾರೆ, 120 ಅಂತ ಹೇಳ್ತಾರೆ, ಆಗ್ಲಿ 100 120 ಇಟ್ಕೊಳ್ಳೋಣ. ಅಲ್ಲಿ ತನಕ ಅವನ ನಂಬಿಕೆ ಕುಗ್ಗಿ ಹೋಗಲಿಲ್ಲ. ಹಾಲೆಲೂಯ. ದೇವರು ಹೇಳಿದರೆ ಮುಗಿದೋಯ್ತು. ಒಂದು ಸಮಯ ಅದು ನೆರವೇರ್ತದೆ. ಇವತ್ತು ನಮಗೆ ಏನಾಗ್ಬೇಕು ಅಂದ್ರೆ, ಸ್ವಿಚ್ ಹಾಕಿದ ತಕ್ಷಣ ಲೈಟ್ ಬರಬೇಕು. ಹಾಲೆಲೂಯ. ಅಂದ್ರೆ ಅರ್ಥ, ಅಷ್ಟು ಬೇಗ ಪ್ರಾರ್ಥನೆ ಮಾಡಿದ ತಕ್ಷಣ ಹೀಲ್ ಆಗ್ಬೇಕು. ಇನ್ ದ ನೇಮ್ ಆಫ್ ಜೀಸಸ್. ಬಿಟ್ಟು ಹೋಗ್ಬೇಕು. ಕೆಲವೊಂದ್ ಕಡೆ ಹೋಗ್ತದೆ ನಿಜ, ಕೆಲವೊಂದ್ ಕಡೆ ಇನ್ನೂ ಹೋಗುವುದಿಲ್ಲ. ಯೇಸು ಸ್ವಾಮಿ ಹೇಳ್ತಾರಲ್ಲ ಶಿಷ್ಯಂದ್ರಿಗೆ, ಒಂದು ಮಾತು ಹೇಳ್ತಾರೆ, ಎಲ್ಲ ಅಲ್ಪ ವಿಶ್ವಾಸಿಗಳಿಗೆ ನಿಮ್ಮ ನಂಬಿಕೆ ಏನಾಯ್ತು? ನಿಮ್ಮ ನಂಬಿಕೆ ಕಡಿಮೆ ಆಗಿದೆ. ಅವ್ರನ್ನ ಕರ್ಕೊಂಡು ಬಾಯ್ಲಿ. ಕೆಲವೊಂದು ಉಪವಾಸ ಮತ್ತು ಪ್ರಾರ್ಥನೆ ಇಲ್ಲದೆ ಕೆಲವೊಂದು ಜಾತಿಗಳು ಬಿಟ್ಟು ಹೋಗುವುದಿಲ್ಲ. ಹಾಗಾಗಿ ಈ ರೋಗದಲ್ಲೂ ಇರ್ಬೋದು, ದೆವ್ವ ಹಿಡಿದಂಥವು ಇರ್ಬೋದು, ಮರಣದ ಹಾಸಿಗೆಯಲ್ಲಿ ಇರುವಂಥವು ಇರ್ಬೋದು, ಇತ್ಲಾಗೆ ಪ್ರಾಣನು ಹೋಗುವುದಿಲ್ಲ, ಇತ್ಲಾಗೆ ಬದುಕುವುದಿಲ್ಲ, ಅಂತ ಸ್ಥಿತಿ ಇರುವಂಥದ್ದು ಸತ ದೇವರು ಸಮಯ ಬಂದರೆ ಖಂಡಿತ ಅದು ದೇವರು ಒಂದು ಅದ್ಭುತ ಕಾರ್ಯಗಳನ್ನ ಮಾಡುತ್ತಾರೆ. ನಾವು ವೇಟ್ ಮಾಡಬೇಕು, ಕಾಯಬೇಕು. ಅದಕ್ಕೋಸ್ಕರ ಪ್ರಿಯನಾದ ದೇವರ ಮಗುವೆ, ಇನ್ನೂ ಅನೇಕ ವಾಕ್ಯಗಳಿದೆ. ಈ ರೋಗ ಬಂದದ್ದು ಮರಣಕ್ಕಾಗಿ ಅಲ್ಲ ಅಂತ ಸ್ವಾಮಿ ಹೇಳ್ತಾರೆ. ಆಮೇಲೆ ಲಾಜರನ ಕುರಿತು ನೋಡುವಾಗ ಅವನು ಮೈಯೆಲ್ಲಾ ಹುಣ್ಣಾಗಿತ್ತು, ಆ ಹುಣ್ಣುಗಳು ನಾಯಿ ನಕ್ಕುತ್ತಾ ಇತ್ತು ಅಂತದೆ. ಆದರೂ ಆತನು ಎಲ್ಲಿ ಹೋಗಿದ? ಅಬ್ರಾಮನ ಎದೆಗೆ ಹೊರಗಿಕೊಂಡ ಅಂತ ಹೇಳ್ತಾರೆ. ಪರದೇಶಿ ಸೇರಿದ. ಹಾಲೆಲೂಯ. ಇಂಥ ಭಾಗ್ಯ ಇದ್ದರೂ ಒಳ್ಳೆಯದೇ, ಬದುಕಿದ್ರು ಇನ್ನೂ ಒಳ್ಳೆಯದೇ. ಬದುಕಿ ಇನ್ನೂ ಒಳ್ಳೇದು ಅನ್ನೋದಕ್ಕಿಂತ ತಪ್ಪು ಮತ್ತೆ ಮಾಡಿ ಮತ್ತೆ ಅನ್ಯಾಯಕ್ಕೆ ಹೋಗ್ಬಾರ್ದು. ದೇವರು ನಮ್ಮ ಈ ಶರೀರದಲ್ಲಿ ದೇವರ ಶ್ವಾಸವನ್ನು ಊದಿದಾರಲ್ಲ ಪ್ರಿಯನಾದ ದೇವರ ಮಗುವೆ, ಅದನ್ನು ನಾವು ಎಲ್ಲಿಗೆ ಸೇರಿಸ್ಬೇಕು? ದೇವರು ಕೊಟ್ಟನು, ದೇವರು ತೆಗೆದುಕೊಂಡನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಂತ ಯಾರು ಹೇಳಿದ್ದಾರೆ? ಯೋಬ. ಅದೇ ರೀತಿಯಾಗಿ ಇವತ್ತು ರೋಗ ಬಂದರೂ ಸರಿ, ರೋಗ ಬಿಟ್ಟೋದು ಸರಿ, ಯೇಸುವೆ ನಿನಗೆ ಮಹಿಮೆಯಾಗಲಿ ಸ್ವಾಮಿ. ಇದು ಯಾವುದು ಸ್ವಾಮಿ? ನನ್ನನ್ನ ಈ ರೋಗ ಬಂದು ನನ್ನನ್ನ ಏನು ಮಾಡೋಕ್ಕಾಗಲ್ಲ. ಆದರೆ ಒಂದು ಈ ಲೋಕ ಬಿಡ್ಬೋದಷ್ಟೇ, ಆದರೆ ನನಗೆ ಶರೀರ ವ್ಯಾಧಿ ಬಂದು ಲೋಕ ಬಿಡುವುದು, ನನ್ನ ಆತ್ಮ ನಿನ್ನ ರಾಜ್ಯಕ್ಕೆ ಸೇರ್ತಲ್ಲಪ್ಪ, ಅದು ಬಹಳ ಸಂತೋಷ. ಉತ್ತಮ ದೇವರ ರಾಜ್ಯ ಸೇರುವುದು ಪ್ರಿಯನಾದ ದೇವರು. ಅದಕ್ಕೆ ಇಲ್ಲಿ ಕೆಳಗಡೆ ಹೇಳ್ತದೆ, ಸಭೆಯ ಮಂದಿರ ಅಧಿಕಾರಿಗಳು ಒಬ್ಬನಾದ ಯಾಯಿರನೆಂಬ ಒಬ್ಬ ಬಂದು ಯೇಸುವನ್ನು ಕಂಡು ಆತನ ಪಾದಗಳಿಗೆ ಅಡ್ಡ ಬಿದ್ದು, ನನ್ನ ಚಿಕ್ಕ ಮಗಳು ಸಾಯುತ್ತಾಳೆ, ಆಕೆಯು ವಾಸಿಯಾಗಿ ಬದುಕಿಕೊಳ್ಳುವಂತೆ ನೀನು ಬಂದು ಆಕೆಯ ಮೇಲೆ ಕೈಯನ್ನಿಡಬೇಕು ಎಂದು ಆತನನ್ನು ಬಹಳವಾಗಿ ಬೇಡಿಕೊಂಡನು. ಹಾಲೆಲೂಯ. ಯಾಯಿರನೆಂಬನು ಬಂದು ಯೇಸು ಸ್ವಾಮಿಗೆ ಅಡ್ಡ ಬಿದ್ದು ನಮಸ್ಕಾರ ಮಾಡಿ, ದೇವರೇ ನನ್ನ ಮಗಳು ಸಾಯ್ತಾ ಇದ್ದಾಳೆ, ಬಂದು ವಾಸಿ ಮಾಡು, ಅವಳು ಬದುಕುತ್ತಾಳೆ, ಹಾಲೆಲೂಯ ಎಂಬುದಾಗಿ ಅವನು ಬೇಡಿಕೊಂಡನು, ಬಹಳವಾಗಿ ಬೇಡಿಕೊಂಡನು. ಆತನು ಅವನ ಸಂಗಡ ಹೋದನು ಮತ್ತು ಬಹು ಜನರು ಆತನನ್ನು ನೂಕಿಕೊಂಡು ಹಿಂದೆ ಹೋದರು. ಯೇಸು ಸ್ವಾಮಿಯನ್ನು ನೂಕಿಕೊಂಡು ಹಿಂದೆ ಮುಂದೆ ಹೀಗೆ ಹಾಗೆ ತಳ್ಕೊಂಡು ಹೋಗ್ತಾ ಇದ್ದಾರೆ. ಹಾಲೆಲೂಯ. ಆಮೇಲೆ ಇಲ್ಲಿ ಕೆಳಗಡೆ ಇನ್ನು ಏನಾಗ್ತದೆ ಅಂದ್ರೆ, ಆಗ ಈ 12 ವರ್ಷಗಳಿಂದ ರಕ್ತ ಕುಸಮಿ ರೋಗಿ ಇದ್ದ ಒಬ್ಬ ಹೆಂಗಸು ಬಂದಳು. ಆಕೆಯು ಅನೇಕ ವೈದ್ಯರಿಂದ ಬಹಳ ಕಷ್ಟವನ್ನು ಅನುಭವಿಸಿ ಕೈಯಲ್ಲಿ ಇದ್ದದ್ದನ್ನೆಲ್ಲ ಕಳೆದುಕೊಂಡರು. ರೋಗವು ಹೆಚ್ಚಾಯಿತು. ಯಾವ ಡಾಕ್ಟರು ಸ್ಕ್ಯಾನಿಂಗು ರಿಪೋರ್ಟು ಎಲ್ಲ ಮಾಡಿ ಆಯ್ತು, ಹಾಲೆಲೂಯ, ಯಾವ ರಿಸಲ್ಟು ಬರಲಿಲ್ಲ. ಕೈಯಲ್ಲಿರ ಹಣ ಎಲ್ಲ ಖಾಲಿ ಆಯಿತು, ಇದ್ದದ್ದು ಬ್ಯಾಲೆನ್ಸ್ ಎಲ್ಲ ಖಾಲಿ ಆಯಿತು, ಹೆಚ್ಚು ಕಮ್ಮಿ ಏನೂ ಇಲ್ಲ. ಹಾಲೆಲೂಯ. ಆಗ ಆಕೆಗೆ ಒಂದು ವಿಷಯ ಗೊತ್ತಾಯಿತು.
ಇಲ್ಲಿ ನೋಡೋಣ. ಹೆಚ್ಚುತ್ತಾ ಬಂದದ್ದು ಹೊರತು ಮತ್ತೇನು ಪ್ರಯೋಜನ ಆಗಲಿಲ್ಲ. ಹಾಲಲ್ಲಿ ಪ್ರಯೋಜನವನ್ನು ಹೊಂದಲಿಲ್ಲ. ಆ ಹೆಂಗಸು ಯೇಸುವಿನ ಸಮಾಚಾರವನ್ನು ಕೇಳಿ, ಯೇಸು ಸ್ವಾಮಿ ಸಮಾಚಾರ ಕೇಳಿದಳು. ಏನಂತೆ? ಯೇಸು ಸ್ವಾಮಿ ಇಲ್ಲಿ ಆ ಯಾಯೀರನ ಮನೆಗೆ ಹೋಗುತ್ತಾ ಇದ್ದಾರೆ. ಆಕೆ ಮಗಳು ಸತ್ತೋಗಿದ್ದಾಳೆ. ಆಕೆಯನ್ನ ಎಬ್ಬಿರಿಸಲಿಕ್ಕೆ, ಅಂದ್ರೆ ವಾಪಸ್ ಕರೀಲಿಕ್ಕೆ ಹೋಗ್ತಾ ಇದ್ದಾರೆ ಎಂಬುದಾಗಿ ಸಮಾಚಾರವನ್ನು ಕೇಳಿ, ಆ ಹೆಂಗಸು ಯೇಸುವಿನ ಸಮಾಚಾರವನ್ನು ಕೇಳಿ, ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು, ನೆಟ್ಟಗಾಗುವೆನು. ಹಾಲೆಲೂಯಾ. ನೋಡಿ ಆ ಹೆಂಗಸಿನ ನಂಬಿಕೆ. ನಾನು ಯೇಸು ಸ್ವಾಮಿಯನ್ನ ಉಡುಪು ಮುಟ್ಟಿದರೆ ಸಾಕು, ನೆಟ್ಟಗಾಗುವೆನು. ಇವತ್ತಂತ ನಂಬಿಕೆ ಯಾರಿಗಾರ ಇದೆಯಾ ಪ್ರಿಯನಾದ ದೇವರ ಮಗುವೇ? ಆ ರೀತಿ ನಂಬಿಕೆ ಇದ್ದರೆ ನೀನು ಹಾಸ್ಪಿಟ್ಲಿಗೆ ಹೋಗಂತ ಅವಶ್ಯಕತೆನೇ ಇಲ್ಲ. ಹಾಲೆಲೂಯಾ. ಆಕೆ ನಂಬಿಕೆ, ದೇವರು ಈಗ ಏನ್ ಹೇಳ್ತಾರೆ ಗೊತ್ತಾ? ನಿನ್ನ ನಂಬಿಕೆಯೇ ನಿನ್ನ ಸ್ವಸ್ಥ ಮಾಡಿತು. ಹಾಲೆಲೂಯಾ. ನೀನು ಏನನ್ನ ನಂಬುತ್ತೀಯೋ ಅದನ್ನ ನೀನು ಹೊಂದಿಕೊಳ್ತೀಯ. ಹಾಗಾಗಿ ನೆಟ್ಟಗಾಗುವೆನೆಂದು ಆಲೋಚಿಸಿ ಗುಂಪಿನಲ್ಲಿ ಹಿಂದಿನಿಂದ ಬಂದು ಆತನ ಉಡುಪನ್ನು ಮುಟ್ಟಿದಳು. ಮುಟ್ಟಿದ ಕೂಡಲೇ ಆಕೆಗೆ ರಕ್ತ ಹರಿಯುವುದು ನಿಂತು ಹೋದದರಿಂದ ಆಕೆಯು, ನನ್ನನ್ನು ಕಾಡಿದ ರೋಗವು ಈಗ ನನಗೆ ಗುಣವಾಯಿತು ಎಂದು ತನ್ನೊಳಗೆ ಅಂದುಕೊಂಡಳು. ಹಾಲೆಲೂಯಾ. ಈಗ ಉಡುಪನ್ನು ಮುಟ್ಟಿದ ತಕ್ಷಣ ನಾನು ನೆಟ್ಟಗಾದೆ, ನನ್ನೊಳಗಿರೋ ರೋಗವನ್ನು ಬಿಟ್ಟು ಹೋಯಿತು ಅಂತ ಕೂಡಲೇ ಆಕೆಗೆ ಗೊತ್ತಾಯಿತು. ಅವಳಿಗೆ ಗೊತ್ತಾಗಿದ್ದು ಕಾರಣ ಹೇಗೆ? ಆಕಾಶ ಭೂಮಿಯನ್ನು ಉಂಟು ಮಾಡಿದ ದೇವರನ್ನು ನಾನು ಮುಟ್ಟಿದಾಗ ನನ್ನೊಳಗಿರೋ ಎಲ್ಲ ವ್ಯಾಧಿಗಳನ್ನು ಬಿಟ್ಟು ಹೋಯಿತು. ನಾನು ಆರೋಗ್ಯವನ್ನು ಪಡೆದುಕೊಂಡೆ, ನೆಟ್ಟಗಾಗಿದೆ. ನನಗಿನ್ಯಾವುದು ಮರಣ ಬರುವುದಿಲ್ಲ, ಇನ್ನು ರೋಗ ಹತ್ತಿರ ಬರುವುದಿಲ್ಲ. ಹಾಲೆಲೂಯಾ. ಆ ರೀತಿಯಾಗಿ ಇವತ್ತು ಯಾರಾದ್ರೂ ಇದ್ದಾರೋ ಪ್ರಿಯನಾದ ದೇವರ ಮಗುವೆ, ಈ ರೀತಿಯಾಗಿ ನೀವು ನಂಬಿಕೆಯಿಂದ ಪ್ರಾರ್ಥನೆ ಮಾಡುವುದಾದರೆ ನಿಜವಾಗಲೂ ದೇವರು ನಮ್ಮ ಕೂಡ ಇದ್ದು ಇವತ್ತು ಸಹ ನಮ್ಮ ರೋಗಗಳನ್ನು ಸ್ವಸ್ಥ ಮಾಡುವಂತ ದೇವರಾಗಿದ್ದಾರೆ. ನಂಬಿಕೆ ಕೊರತೆ ಆಗಿದೆ ಪ್ರಿಯನಾದ ದೇವರ ಮಗುವೆ, ಅದಕ್ಕಾಗಿ ಇನ್ನೂ ರೋಗ ನಮ್ಮಿಂದ ಬಿಟ್ಟು ಹೋಗ್ತಾ ಇಲ್ಲ. ಹಾಲೆಲೂಯಾ. ಹಾಗಾಗಿ ಆ ಕ್ಷಣವೇ ಯೇಸು ತನ್ನಿಂದ ಶಕ್ತಿ ಹೊರಟಿತೆಂದು ತನ್ನಲ್ಲಿ ತಿಳಿದುಕೊಂಡು ಗುಂಪಿನಲ್ಲಿ ತಿರುಗಿ ನನ್ನ ಉಡುಪನ್ನು ಯಾರೋ ಮುಟ್ಟಿದಾರು ಎಂದು ಕೇಳಲು ಆ ಶಿಷ್ಯರು ಆತನಿಗೆ, ಜನರು ನಿನ್ನನ್ನು ನೂಕಿದ್ದನ್ನು ನಾನು ಕಂಡು ನನ್ನನ್ನು ಯಾರೋ ಮುಟ್ಟಿದು ಎಂದು ಹೇಳುತ್ತೀಯಲ್ಲ. ಶಿಷ್ಯರು ಹೇಳ್ತಾರೆ, ಸ್ವಾಮಿ, ನಿನ್ನನ್ನು ಆ ಕಡೆ ಈ ಕಡೆ ಎಲ್ಲ ಜನರು ನೂಕುತ್ತಾ ಇದ್ದಾರೆ, ನೀನ್ ಏನ್ ಸ್ವಾಮಿ ನನ್ನಿಂದ ಶಕ್ತಿ ಹೊರಡ್ತು ಅಂತ ಹೇಳ್ತೀಯಲ್ಲ, ಈ ಯಾರೋ ಜನರು ತಳ್ಕೊಂಡು ಹೋಗ್ತಾ ಇದ್ದಾರೆ ನಿನಗೆ. ಹಾಲೆಲೂಯಾ. ಈ ರೀತಿ ಹೇಳುವಾಗ ಯೇಸು ಸ್ವಾಮಿ ಹೇಳ್ತಾರೆ ಎಂದು ಹೇಳಿದರು. ಅದಕ್ಕೆ ಆದರೆ ಯೇಸು, ಈ ಕೆಲಸ ಮಾಡಿದವಳು ಕಾಣಿಸಬೇಕೆಂದು ಸುತ್ತಲೂ ನೋಡುತ್ತಾ ಇರಲಾಗಿ ಆ ಹೆಂಗಸು ತನ್ನಲ್ಲಿ ಆದದ್ದನ್ನು ತಿಳಿದುಕೊಂಡು ಅಂಜಿ ನಡುಗುತ್ತಾ ಬಂದು ಆತನಿಗೆ ಅಡ್ಡ ಬಿದ್ದು ಇದ್ದ ಸಂಗತಿಯನ್ನೆಲ್ಲ ಹೇಳಿದಳು. ಆತನು ಆಕೆಗೆ, ಮಗಳೇ, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತು, ಸಮಾಧಾನದಿಂದ ಹೋಗು. ಯೇಸು ಸ್ವಾಮಿ ಹತ್ರ ಅವಳಿಗೆ ನಡೆದದ್ದೆಲ್ಲ ಸಂಪೂರ್ಣವಾಗಿ ವಿವರಣೆ ಮಾಡಿದಳು. ಹಾಲೆಲೂಯಾ. ಇವತ್ತು ಸ್ವಲ್ಪ ನಾವು ಹೇಳುತ್ತೇವೆ, ಸ್ವಲ್ಪ ಮುಚ್ಚಾಕುತ್ತೇವೆ. ಆಕೆ ಏನ್ ಹೇಳಿದೆ? ನಡೆದದ್ದನ್ನೆಲ್ಲ ಸಂಪೂರ್ಣವಾಗಿ ಹೇಳಿದಳು. ಅಲ್ಲೂ ಆಕೆ ನಂಬಿಗಸ್ತಳ, ಸುಳ್ಳು ಹೇಳಲಿಲ್ಲ. ಹಾಲೆಲೂಯಾ. ಅವಾಗ ಯೇಸು ಸ್ವಾಮಿ ಹೇಳ್ತಾರೆ, ಮಗಳೇ, ನಿನ್ನ ನಂಬಿಕೆಯೇ ನಿನ್ನ ಸ್ವಸ್ಥ ಮಾಡಿತು. ಈ ಕೊಟ್ಟಂತ ವಾಕ್ಯ ಸಂದೇಶಕ್ಕಾಗಿ ಸ್ತೋತ್ರ. ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ, ತಂದೆಯಾದ ದೇವರೇ, ಈ ರಾತ್ರಿ ವೇಳೆಯಲ್ಲಿ ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರಪ್ಪ. ನೀವು ಮಾತನಾಡಲಿಕ್ಕಾಗಿ ಸ್ತೋತ್ರ. ಅನೇಕ ಜನರು ನಮ್ಮ ಮಧ್ಯದಲ್ಲಿ ಸ್ವಾಮಿ ರೋಗಿಗಳಾಗಿದ್ದಾರಪ್ಪ ದೇವರೇ, ಅವರೆಲ್ಲ ಸ್ವಾಮಿ ನಿಮ್ಮ ಹೆಸರಿನಲ್ಲಿ ಗುಣವಾಗಲಿ ಅಂತ ಪ್ರಾರ್ಥಿಸ್ತೇನೆ. ಈ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಜೀವಳ ತಂದೆ, ಆಮೆನ್. ಪ್ರೈಸ್ ಗಾಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್, ಆಮೆನ್.